ಸಂಕೇತವಾಗಿದೆ. ದುಷ್ಟಶಕ್ತಿಯು ನಿಮ್ಮ ಮನೆಗೆ ಪ್ರವೇಶಿಸಲು ಪ್ರಯತ್ನಿಸಿದಾಗ ನಿಮ್ಮ ಬೆಕ್ಕು ಮುಂಭಾಗದ ಬಾಗಿಲಲ್ಲಿ ಕುಳಿತು ಭಯಾನಕ ಶಬ್ದಗಳನ್ನು ಮಾಡುತ್ತದೆ ಎಂದು ನಂಬಲಾಗಿದೆ. ದಾಪುಗಾಲು ಮತ್ತು ಶಬ್ದವು ದುಷ್ಟಶಕ್ತಿಗಳನ್ನು ಹೊರಹಾಕಲು ಮತ್ತು ದುಷ್ಟಶಕ್ತಿಗಳನ್ನು ಅನಾನುಕೂಲಗೊಳಿಸಲು ಒತ್ತಾಯಿಸುತ್ತದೆ. ನಿಮ್ಮ ಮುಖದ ಮೇಲೆ ಬೆಕ್ಕು ಕರೆ ಮಾಡುವ ನಿಮ್ಮ ದೇಹದ ಮೇಲೆ ಅದರ ಗುರುತುಗಳನ್ನು ಗುತ್ತಿಗೆ ನೀಡಿ. ಇದು ಸಂಭವಿಸಿದಾಗ ನಿಮ್ಮ ಬೆಕ್ಕಿನ ಮಾಧುರ್ಯದಿಂದ ವಂಚಿತರಾಗಬೇಡಿ. ಆ ಸ್ಥಳದಲ್ಲಿ ಕೆಲವು ನಿಮಿಷಗಳ ಕಾಲ ಕುಳಿತುಕೊಳ್ಳಿ. ನೀವು ಬೆಳಕಿನಿಂದ ಆವೃತವಾಗಿರುವಿರಿ ಮತ್ತು ಬೆಕ್ಕಿನ ಆಧ್ಯಾತ್ಮಿಕ ಮಹತ್ವವನ್ನು ಪ್ರತಿಬಿಂಬಿಸಿ. ಬೆಕ್ಕು ಬಿಳಿಯಾಗಿದ್ದರೆ ನೀವು ಶಾಂತಿಯನ್ನು ಅನುಭವಿಸುತ್ತೀರಿ ಎಂದರ್ಥ. ಇತರ ಬಣ್ಣಗಳಿದ್ದರೆ ಇದು ನಿಮ್ಮ ಕುಟುಂಬದ ಎಲ್ಲಾ ಸದಸ್ಯರಿಗೆ ರಕ್ಷಣೆ, ಅದೃಷ್ಟ ಮತ್ತು ಧನಾತ್ಮಕ ಶಕ್ತಿಯನ್ನು ಸೂಚಿಸುತ್ತದೆ. ಮತ್ತು ಬೆಕ್ಕು ಯಾವುದಕ್ಕೂ ವಿರುದ್ಧವಾಗಿ ಗಾಳಿಯ ವಿರುದ್ಧ ಹೋರಾಡಲು ಪ್ರಾರಂಭಿಸುತ್ತದೆ. ಇದು ಸಂಭವಿಸಿದಾಗ ಅದು ನಿಮ್ಮ ಬೆಕ್ಕು ಮೊಂಡತನದ ಮನೋಭಾವದ ನಡುವಿನ ಭೀಕರ ಯುದ್ಧವನ್ನು ಸೂಚಿಸುತ್ತದೆ. ಆದ್ದರಿಂದ ಬೆಕ್ಕನ್ನು ಹಿಂದಕ್ಕೆ ಕರೆಯಲು ಅಥವಾ ಜಗಳವಾಡದಂತೆ ತಡೆಯಲು ಪ್ರಯತ್ನಿಸಬೇಡಿ. ಹಾಗೆ ಮಾಡುವುದರಿಂದ ದುರುದ್ದೇಶಪೂರಿತವಾದ ಆತ್ಮವು ನಿಮ್ಮ ಮನೆಗೆ ಸ್ವಯಂಚಾಲಿತವಾಗಿ ಆಹ್ವಾನಿಸುತ್ತದೆ. ಬೆಕ್ಕು ಯುದ್ಧವನ್ನು ಗೆಲ್ಲಲು ಅವಕಾಶ ಮಾಡಿಕೊಡಿ. ನಿಮ್ಮ ಬೆಕ್ಕು ಶಾಂತಿಯಿಂದ ಇದ್ದಾಗ ಅದಕ್ಕೆ ಕೃತಜ್ಞತೆಯನ್ನು ತಿಳಿಸಿ. ನಿಮ್ಮ ಬೆಕ್ಕು ಯಾವುದರ ವಿರುದ್ಧ ಹೋರಾಡಲು ಪ್ರಾರಂಭಿಸುತ್ತದೆಯೋ ಆಗ ನಿಮಗೆ ಕಾಣಿಸುವುದಿಲ್ಲ ಎಂದರೆ ನಿಮ್ಮದೇ ಒಂದು ಆತ್ಮವಿದೆ. ಹೊರಹಾಕಬೇಕಾದ ಮನೆ, ಆದರೆ ಜಗಳವಿಲ್ಲ, ಬಿಡಲು ಸಿದ್ಧವಾಗಿಲ್ಲ. ಆದ್ದರಿಂದ ನಿಮ್ಮ ಬೆಕ್ಕಿಗೆ ಕೆಲಸವನ್ನು ಮುಗಿಸಲು ಅನುಮತಿಸಿ. ನಿಮ್ಮ ಬೆಕ್ಕು ಗ್ರಹಿಸುತ್ತದೆ ಮತ್ತು ಒಳನುಗ್ಗುತ್ತದೆ ಎಂದು ಇದು ಸೂಚಿಸುತ್ತದೆ. ನಿಮ್ಮ ಬೆಕ್ಕು ಆಧ್ಯಾತ್ಮಿಕ ದಾಳಿಯ ಬಗ್ಗೆ ತಿಳಿದಿರುತ್ತದೆ ಮತ್ತು ದಾಳಿ ಯಾವಾಗ ಸಂಭವಿಸುತ್ತದೆ ಎಂಬುದನ್ನು ವೀಕ್ಷಿಸುತ್ತದೆ. ಆದ್ದರಿಂದ ಇದು ನಕಾರಾತ್ಮಕ ಶಕ್ತಿಯ ವಿರುದ್ಧ ರಕ್ಷಣೆಯ ಆಧ್ಯಾತ್ಮಿಕ ಕರ್ತವ್ಯವನ್ನು ಪೂರೈಸಲು ಪ್ರಯತ್ನಿಸುತ್ತದೆ. ಆದ್ದರಿಂದ ಬೆಕ್ಕುಗಳ ರಕ್ಷಣಾತ್ಮಕ ಸಾಮರ್ಥ್ಯವನ್ನು ನಂಬಿರಿ. ನಿಮ್ಮ ಪಕ್ಕದಲ್ಲಿ ಬೆಕ್ಕು ನಿದ್ರಿಸುತ್ತದೆ. ಇದು ನಿದ್ರಾಹೀನತೆ ಮತ್ತು ದುಃಸ್ವಪ್ನಗಳಿಂದ ನಿಮ್ಮನ್ನು ರಕ್ಷಿಸುವ ಇನ್ನೊಂದು ಮಾರ್ಗವಾಗಿದೆ. ರಾತ್ರಿಯಲ್ಲಿ ನಿಮ್ಮ ಬೆಕ್ಕು ನಿಮ್ಮ ಪಕ್ಕದಲ್ಲಿ ಮಲಗಿದಾಗ ಅದು ನಿದ್ರಾಹೀನತೆಯಿಂದ ಹಾಗೂ ದುಃಸ್ವಪ್ನಗಳಿಂದ ನಿಮ್ಮನ್ನು ಕಾಪಾಡುತ್ತದೆ. ಮತ್ತು ನಂತರ ಬೆಕ್ಕುಗಳ ಬಗ್ಗೆ ಈ ವಿಷಯ ಮನುಷ್ಯರಿಗೆ ಅಹಿತಕರವಾಗಿರಬಹುದು, ಆದರೆ ಇದು ನಕಾರಾತ್ಮಕ ಸಂದರ್ಭಗಳ ವಿರುದ್ಧ ಪ್ರಬಲವಾದ ಆಧ್ಯಾತ್ಮಿಕ ತಡೆಗೋಡೆಯಾಗಿದೆ. ನಿಮ್ಮ ಬೆಕ್ಕಿನ ಮೂತ್ರದ ಸುವಾಸನೆಯು ನಿಮ್ಮ ಜೀವನಕ್ಕೆ ಅದೃಷ್ಟವನ್ನು ಆಕರ್ಷಿಸುತ್ತದೆ ಎಂದು ನಂಬಲಾಗಿದೆ. ಆದ್ದರಿಂದ ನಿಮ್ಮ ಬೆಕ್ಕು ತನ್ನ ಮೂತ್ರದ ಚಿಹ್ನೆಯ ಮೂಲಕ ನಮ್ಮನ್ನು ಆಧ್ಯಾತ್ಮಿಕವಾಗಿ ರಕ್ಷಿಸುತ್ತದೆ ಎಂಬುದರ ಸಂಕೇತಗಳಲ್ಲಿ ಒಂದಾಗಿದೆ. ಮತ್ತು ಬೆಕ್ಕು ದಂಶಕಗಳನ್ನು ಕೊಲ್ಲುತ್ತದೆ. ಇದು ವಿಜಯದ ಸಂಕೇತವಾಗಿದೆ. ನೀವು ರಸ್ತೆಯನ್ನು ಕಂಡುಕೊಂಡಾಗ ಮತ್ತು ನಿಮ್ಮ ಬೆಕ್ಕಿನ ಬಾಯಿಯಲ್ಲಿ ಅದು ಶತ್ರುಗಳ ಮೇಲೆ ವಿಜಯದ ಸಂಕೇತವಾಗಿದೆ. ನಿಮ್ಮ ಬೆಕ್ಕು ನಿಮ್ಮನ್ನು ಆಧ್ಯಾತ್ಮಿಕವಾಗಿ ರಕ್ಷಿಸುತ್ತದೆ ಎಂಬುದಕ್ಕೆ ಇದು ಮತ್ತೊಂದು ಸೂಚನೆಯಾಗಿದೆ.